ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ತೋರಿಸ್ತಾ ಇರೋ ರೆಸಿಪಿ ಬದನೆಕಾಯಿ ಎಣ್ಣೆಗಾಯಿ. ಇದು ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ. ಇದನ್ನು ಜೋಳದ ರೊಟ್ಟಿ ಅಥವಾ ಚಪಾತಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಇದನ್ನು ಮಾಡಲಿಕ್ಕೆ ನಾವು ಒಂದು ಸ್ವಲ್ಪ ಮಸಾಲೆ ತಯಾರಿಸ್ಕೋಬೇಕು. ಆ ಮಸಾಲೆಗೆ ಅರ್ಧ ಕಪ್ ಶೇಂಗಾ, ಇದನ್ನು 2 ನಿಮಿಷ ಹುರಿದ ಮೇಲೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು, 1 ಟೇಬಲ್ ಸ್ಪೂನ್ ಜೀರಿಗೆ, 2 ಏಲಕ್ಕಿ, 2 ಲವಂಗ ಹಾಗೂ 1 ಸಣ್ಣ ದಾಲ್ಚಿನ್ನಿ ಚೂರು, ಅರ್ಧ ಕಪ್ಪು ಬಿಳಿ ಎಳ್ಳು, ಹಾಗೆ 4ರಿಂದ 5 ಗೋಡಂಬಿ ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಇವೆಲ್ಲ ಹುರಿದ ಮೇಲೆ ಒಂದು ಅರ್ಧ ಕಪ್ನಷ್ಟು ಒಣ ಕೊಬ್ಬರಿನ ಹಾಕಬೇಕು. ಇದನ್ನು ಜಾಸ್ತಿ ಹೊತ್ತು ಹುರಿದ್ರೆ ಕಪ್ಪಗಾಗೋಗುತ್ತೆ. ಸೊ ಸಣ್ಣ ಉರಿಯಲ್ಲಿ ಇದನ್ನು ಹುರಿದು ಆಮೇಲೆ ಆರಲಿಕ್ಕೆ ಬಿಟ್ಟು ಇವಾಗ ನಾವು ಬದನೆಕಾಯಿನ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಅರ್ಧ kg ಬದನೆಕಾಯಿನ ತೊಗೊಂಡಿದ್ದೀನಿ. ಅದರಲ್ಲಿ 4 ಭಾಗ ಮಾಡಿ ಒಂದು ಬುಟ್ಟಿಯಲ್ಲಿ ನೀರು ಹಾಕ್ಕೊಂಡು ಆ ನೀರಲ್ಲಿ ಹಾಕಬೇಕು. ಇಷ್ಟೊತ್ತಿಗೆ ಹುರ್ಕೊಂಡಿಟ್ಕೊಂಡಿರೋ ಪದಾರ್ಥ ಆರಿ ಹೋಗಿರುತ್ತೆ. ಅದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೆ ಇನ್ನಷ್ಟು ಮಸಾಲೆಗಳನ್ನು ಸೇರಿಸೋಣ. ಅದಕ್ಕೆ 1 ಟೇಬಲ್ ಸ್ಪೂನ್ ಖಾರ, 1 ಟೇಬಲ್ ಸ್ಪೂನ್ ಉಪ್ಪು, ಮೇಲೆ ಒಂದು 1/2 ಟೀ ಸ್ಪೂನ್ ಅಷ್ಟು ಅರಿಶಿನ, ಒಂದು 5 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿ ಶುಂಠಿ ಹಾಕಿ ಒಂದು ಅರ್ಧ ಲಿಂಬೆಹಣ್ಣಷ್ಟು ಹುಣಸಿನ ತೊಳೆದು ಹಾಕೋಬೇಕು. ಇದಕ್ಕೆ ನಾನು 1 ಮೀಡಿಯಮ್ ಸೈಜ್ಡ್ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಮೇಲೆ ಸ್ವಲ್ಪ ನೀರನ್ನು ಹಾಕಿ ಸಣ್ಣದಾಗಿ ರುಬ್ಕೋಬೇಕು. ಈ ಪೇಸ್ಟ್ ತಯಾರಾದಮೇಲೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಬದನೆಕಾಯಿನ, ಅದನ್ನು ತಗೊಂಡು ಅದ್ರ ಒಳಗಡೆ ಈ ಮಸಾಲೆನ ಹಾಕಬೇಕು. ಎಲ್ಲವನ್ನು ಸರಿಯಾಗಿ ತುಂಬಿದರೆ ಮಸಾಲೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಬದನೆಕಾಯಿ. ಇವಾಗ ಒಗ್ಗರಣೆಗಾಗಿ ಒಂದು ದೊಡ್ಡ ಬಾಣಲೆ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದರಲ್ಲಿ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕಿ ಹುರಿದು ಮೇಲೆ ಜೀರಿಗೆ ಹಾಗೂ ಕೆಂಪು ಮೆಣಸಿನಕಾಯಿ ಹಾಗೂ ಕರಿಬೇವನ್ನ ಹಾಕಬೇಕು. ಇವೆಲ್ಲವನ್ನು ಮಿಕ್ಸ್ ಮಾಡಿ ನಾವು ತುಂಬಿರೋ ಬದನೆಕಾಯಿನ ಇದರಲ್ಲಿ ಹಾಕ್ತಾ ಹೋಗಬೇಕು. ಇದನ್ನೆಲ್ಲ ಹಾಕಿದ ಮೇಲೆ ಉಳಿದಿರೋ ಮಸಾಲೆನ ಕೂಡ ನಾವು ಅದರಲ್ಲೇ ಮೇಲೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆಗಾಯಿ ಬದನೆಕಾಯಿ ಮಾಡಬೇಕಾದ್ರೆ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಮೊದಲು ಎಣ್ಣೆಯಲ್ಲೇ ಬದನೆಕಾಯಿನ ಫ್ರೈ ಮಾಡ್ಕೋತಾರೆ, ಅಥವಾ ಈ ತುಂಬಿರೋ ಬದನೆಕಾಯಿನ ಜಾಸ್ತಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತಾರೆ. ಆದರೆ ನಾನು ಮಾಡ್ತಾ ಇರೋ ವರ್ಷನ್ ಈಗ ಹೆಲ್ದಿ ವರ್ಷನ್ ಅಂತ ಹೇಳ್ಬೋದು. ನಾನು ಜಾಸ್ತಿ ಎಣ್ಣೆನ ಯೂಸ್ ಮಾಡಿಲ್ಲ, ಹಾಗಾಗಿ ವೆಯ್ಟ್ ಲಾಸ್ ಮಾಡೋರಿಗೆ ಅಥವಾ ಹೆಲ್ದಿ ಊಟ ಮಾಡೋರಿಗೆ ಇದು ತುಂಬ ಒಳ್ಳೆ ಆಪ್ಷನ್. ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಇದನ್ನು ಕುದಿಲಿಕ್ಕೆ ಬಿಡಬೇಕು. ಬದನೆಕಾಯಿ ಚೆನ್ನಾಗಿ ಸಾಫ್ಟಾಗಿ ಕಂಪ್ಲೀಟಾಗಿ ಕುಕ್ ಆದಮೇಲೆ ನಾವು ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಸೊ ರೆಡಿ ಆಯಿತು ನಮ್ಮ ಎಣ್ಣೆಗಾಯಿ ಬದನೆಕಾಯಿ. ಇದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆನೋ ಅಷ್ಟೇ ರುಚಿಯಾಗಿರುತ್ತೆ. ಚಪಾತಿ ಜೊತೆ ಅಥವಾ ಜೋಳದ ರೊಟ್ಟಿ ಜೊತೆ ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಈ ರೆಸಿಪಿ ಹೇಗೆ ಅನಿಸಿತು ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.